ಹಿಮ್ಸ್ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರತಕ್ಕಂತ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರದ ಸ್ಪಷ್ಟ ಆದೇಶ ಇದ್ರೂ ಕೂಡ ನಿಗದಿತ ವೇತನವನ್ನ ಪಾವತಿಸ್ತಾ ಇಲ್ಲ ಅಂತ ಆರೋಪಿಸಿ ನೌಕರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹೊರಗುತ್ತಿಗೆ ನೌಕರರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಹಾಗೂ ಸರ್ಕಾರದ ಮಾರ್ಗಸೂಚಿ ಅನ್ವಯ ನಿಗದಿತ ಮೊತ್ತವನ್ನ ಪಾವತಿಸಬೇಕು ಅಂತಕ್ಕಂತ ಸ್ಪಷ್ಟ ನಿಯಮ ಇದ್ರೂ ಕೂಡ ಹಿಮ್ಸ್ ಆಡಳಿತ ಮಂಡಳಿ ಹಾಗೂ ಗುತ್ತಿಗೆದಾರರು ಇದನ್ನ ಕಡೆಗಣಿಸಿದ್ದಾರೆ ಅಂತ ನೌಕರರು ದೂರಿದ್ದಾರೆ. ಹಗಲು ರಾತ್ರಿ ಎನ್ನದೇ ಆಸ್ಪತ್ರೆಯಲ್ಲಿ ರೋಗಿಗಳ ಸೇವೆಗಾಗಿ ಶ್ರಮಿಸ್ತಾ ಇರತಕ್ಕಂತ ನೌಕರರ ಕೈಯಲ್ಲಿ ಈಗ ಕಾಸಿಲ್ಲದೆ ಜೀವನ ನಡೆಸೋದೇ ಕಷ್ಟಕರ ಆಗೋಗ್ಬಿಟ್ಟಿದೆ. ಸಮಯಕ್ಕೆ ಸರಿಯಾಗಿ ವೇತನ ಸಿಗ್ತಾ ಇಲ್ಲ. ಸಿಕ್ಕರು ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ ಮೊತ್ತಕ್ಕಿಂತ ಕಡಿಮೆ ಹಣವನ್ನ ಜಮಾ ಮಾಡ್ತಾ ಇದ್ದಾರೆ. ಇನ್ನು ಕುಟುಂಬ ನಿರ್ವಹಣೆ ಹೆಂಗ್ ಮಾಡೋದು ಹಿಂಗಾಗ್ಬಿಟ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೀವ್ರ ತೊಂದರೆ ಆಗ್ತಾ ಇದೆ ಅಂತ ನೌಕರರು ಒಳಲನ್ನು ತೋಡಿಕೊಂಡಿರ್ತಕ್ಕಂಥದ್ದು. ಇನ್ನು ಆಸ್ಪತ್ರೆಯ ನೈರ್ಮಲ್ಯ, ಭದ್ರತೆ, ವಾರ್ಡ್ ನಿರ್ವಹಣೆ, ರೋಗಿಗಳ ಆರೈಕೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಕ್ಕಂತ ಹೊರಗುತ್ತಿಗೆ ಸಿಬ್ಬಂದಿಗಳನ್ನ ಗುತ್ತಿಗೆ ಏಜೆನ್ಸಿಗಳು ಮತ್ತೆ ಮಧ್ಯವರ್ತಿಗಳು ಆರ್ಥಿಕವಾಗಿ ಶೋಷಿಸ್ತಾ ಇದ್ದಾವೆ ಅಂತಕ್ಕಂಥ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸರ್ಕಾರದ ನಿಯಮಾವಳಿಗಳ ಪ್ರಕಾರ ಹೊರಗುತ್ತಿಗೆ ನೌಕರರಿಗೆ ಸಿಗಬೇಕಾದ ಪೂರ್ಣ ಪ್ರಮಾಣದ ವೇತನವನ್ನ ಯಾವುದೇ ಕಡಿತವಿಲ್ಲದೆ ನೇರವಾಗಿ ನೌಕರರ ಖಾತೆಗೆ ಜಮಾ ಮಾಡಬೇಕು. ಇದುವರೆಗೂ ಕೂಡ ವಿಳಂಬ ಆಗಿರ್ತಕ್ಕಂಥ ಹಾಗೂ ಕಡಿತಗೊಳಿಸಿರ್ತಕ್ಕಂಥ ವೇತನ ಬಾಕಿ ಏನಿದೆ ಆ ಹಣವನ್ನು ಕೂಡ ತಕ್ಷಣವೇ ಪಾವತಿ ಮಾಡಬೇಕು. ಪ್ರತಿ ತಿಂಗಳ ನಿರ್ದಿಷ್ಟ ದಿನಾಂಕದೊಳಗೆ ವೇತನವನ್ನ ಪಾವತಿ ಮಾಡುವ ವ್ಯವಸ್ಥೆಯನ್ನ ಕಡ್ಡಾಯಗೊಳಿಸಬೇಕು. ಯಾವಾಗ ಬೇಕೋ ಆಗ ಕೊಡಬಾರದು, ಕಡ್ಡಾಯಗೊಳಿಸಬೇಕು. ವೇತನ ಪಾವತಿಯಲ್ಲಿ ಗುತ್ತಿಗೆದಾರರು ಮಾಡ್ತಾ ಇರ್ತಕ್ಕಂಥ ಅವ್ಯವಹಾರಗಳ ಬಗ್ಗೆ ಹಿಮ್ಸ್ ನಿರ್ದೇಶಕರು ಮತ್ತೆ ಜಿಲ್ಲಾಡಳಿತ ಸೂಕ್ತ ತನಿಖೆ ನಡೆಸಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಕೂಡಲೇ ಹಿಮ್ಸ್ ಆಡಳಿತ ಮಂಡಳಿ ನಮ್ಮ ಸಮಸ್ಯೆಗೆ ಸ್ಪಂದಿಸ್ತೋದ್ರೆ ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನ ಈಡೇರಿಸಲೇ ಇದೇ ರೀತಿ ನಿರ್ಲಕ್ಷ್ಯ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಆಸ್ಪತ್ರೆ ವೈದ್ಯಕೀಯ ಸೇವೆಯನ್ನು ಸ್ಥಗಿತಗೊಳಿಸಿ ಉಗ್ರ ಸ್ವರೂಪದ ಹೋರಾಟ ನಡೆಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನೌಕರರು ನೀಡಿದ್ದಾರೆ. ಸರ್, ನಾವು ಹಿಮ್ಸ್ ಹಾಸ್ಪಿಟಲ್ಲಿ ಅಟೆಂಡ್ ಕೆಲಸ ಮಾಡ್ತಾ ಇದ್ವಿ. ನಮಗೆ ವೇತನ ಬಂದು 14,500 ರೂಪಾಯಿ ಕೊಡ್ತಾರೆ ಸರ್. ಇನ್ನೂ ವೇತನ ಜಾಸ್ತಿ ಆಗಿದೆ, ಇನ್ನೂ ಕೊಡ್ತೇ ಇಲ್ಲ ಸರ್. ಬೇಡಿಕೆ ಅಂದರೆ ಜಾಸ್ತಿ ಮಾಡ್ಬೇಕು ಸರ್, ನಮಗೆ ಸಾಕಾಗ್ತಾಯಿಲ್ಲ. ಅದು ಕೊಡ್ತಿಲ್ಲ ಸರ್. ಇನ್ನೂ ನಮಗೆ ಲೆಟ್ರ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಹೇಳ್ತಾರೆ ಸರ್. ನಮಗಿಲ್ಲಿ ಮುಂದಿನ ಗುರಿ ಅಂದರೆ ನಮಗೆ ಹೋರಾಟ ಮಾಡಬೇಕು, ಇದು ಮಾಡಬೇಕು ಅಂತ ಸ್ಟ್ರೈಕ್ ಮಾಡ್ಕೊತಿದ್ದೀವಿ ಸರ್. ನಾವು ಅಧ್ಯಕ್ಷರಿಗೆ ಹೇಳಿದ್ದೀವಿ, ಅವರು ಲೆಟ್ರ್ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ ಸರ್. ಅದರಲ್ಲಿ ಡ್ರೈವರಾಗಿ ಕೆಲಸ ಮಾಡ್ತಿರೋದು 15,200 ರೂಪಾಯಿ ಕೊಡ್ತಾರೆ ಸಂಬಳನ. ಅದು ಸಂಬಳ ಸಾಕಾಯ್ತಲ್ಲ, ಈಗ ಸಂಬಳ ಜಾಸ್ತಿ ಆಗೈತೆ, ಅದನ್ನು ಜಾಸ್ತಿ ಮಾಡಿಕೊಟ್ಟಿಲ್ಲ. ಇನ್ನೂ ನಮಗೆ ಲೆಟ್ರ್ ಬಂದಿಲ್ಲ, ಲೆಟ್ರ್ ಬಂದಾಗ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಮ್ಮದು ಸಂಘದ ಕಡೆಯಿಂದ ಎಲ್ಲ ಲೆಟ್ರ್ ಕೊಟ್ಟು ಸ್ಟ್ರೈಕ್ ಮಾಡ್ತಿದ್ದಾರೆ. ಇವತ್ತಿನ ದಿವಸ ಮಾಧ್ಯಮದವ್ರ ಮುಂದೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂದರೆ, ಇಡೀ ಕರ್ನಾಟಕದಂಥ ಹೊರಗುತ್ತಿಗೆ ನೌಕರರು ಏನು ಕೆಲಸ ಮಾಡ್ತಿದ್ದಾರೆ, ಮಹಾನಗರ ಪಾಲಿಕೆ ವ್ಯಾಪ್ತಿ ಆಗಿರ್ಬೋದು, ಪುರಸಭೆ ವ್ಯಾಪ್ತಿ ಆಗಿರ್ಬೋದು, ಅಥವಾ ತಾಲೂಕು ವೈಸ್ ಆಗಿರ್ಬೋದು, ಡಿಸ್ಟಿಕ್ ವೈಸ್ ಆಗಿರ್ಬೋದು, ಮಾನ್ಯ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯ ಸಾಹೇಬರು ಇದ್ದಂತಹ ಒಂದು ಕಾಲದಲ್ಲಿ, ಈಗಿನ ದಿವಸದಲ್ಲಿ ಇಳಿಯೋದಕ್ಕಿಂತ ಫಸ್ಟು, ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯೋದಕ್ಕಿಂತ ಫಸ್ಟು ಮೇ ತಿಂಗಳಿನಲ್ಲಿ ಏನು ಹೊರಗುತ್ತಿಗೆ ನೌಕರರುಗಳಿಗೆ ಕಷ್ಟ ಬರಬಾರ್ದು ಅಂತ ಹೇಳಿ ವೇತನವನ್ನು ಬಾರಿಸ್ತಾರೆ. ಯಾವ ಥರ ಹೇಳ್ತಾರೆ ಅಂತ, ವೇತನಕ್ಕೆ ಅವರು ಪರ್ಮಿಷನ್ನ ಕೊಟ್ಟು 1 ತಿಂಗಳು ವೇತನವನ್ನು ಹಾಕ್ತಾಯಿದ್ದಾರೆ. ಆಲ್ರೆಡಿ ಮೇ ತಿಂಗಳಲ್ಲಿ ಜಾರಿ ಮಾಡ್ತಾರೆ. ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿನಲ್ಲಿ 24,960 ರೂಪಾಯಿ ದುಡ್ಡನ್ನ, 400 ರೂಪಾಯಿ ಕಡಿಮೆ 25,000 ರೂಪಾಯಿ ದುಡ್ಡನ್ನ ಹಾಕ್ತಾರೆ. ಎಲ್ಲ ಇಲಾಖೆಗಳಿಗೂ ಕೂಡ ಕಾರ್ಮಿಕ ಇಲಾಖೆಯಲ್ಲಿ ನಮ್ಮ ಸಚಿವರಾಗಿದ್ದಂಥ ಸಂತೋಷ್ ಲಾಡ್ ಸಾಹೇಬರು ಇವತ್ತು ಕೂಡ ಸಚಿವರಾಗಿದ್ದಾರೆ. ಅವರು ಯಾವುದೇ ಕಾರ್ಮಿಕರಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಕೂಡ ವೇತನವನ್ನು ಸಮಾಸಾರಿ ಒಂದೇ ಸಮನಾಗಿ ಕೊಡಬೇಕಂತ ಹೇಳಿಬಿಟ್ಟು ಇವತ್ತು ವೇತನವನ್ನು ಜಾಸ್ತಿ ಮಾಡ್ತಾರೆ. ಆದರೆ ಇವತ್ತಿನ ದಿವಸ ನಮ್ಮ ಹಾಸನ ಡಿಸ್ಟಿಕಲ್ಲಿ ಏನಾಗ್ತಾಯಿದೆ ಅಂದರೆ, ನೀವು ಹೋಗ್ರಿ, ಬಳ್ಳಾರಿ ಕಡೆ ಹೋಗ್ರಿ, ಎಲ್ಲೇ ಹೋಗ್ರಿ, ನಾನು ಕೆಲವೊಂದು ಇಲಾಖೆಗಳಲ್ಲಿ ಸುಮ್ಮನೆ ಮಾಹಿತಿ ತಿಳ್ಕೊತಾ ಇದ್ದೀನಿ. ಮೇ ತಿಂಗಳಿಂದ ಹೊರಗುತ್ತಿಗೆ ನೌಕರರಿಗೆ ಸಂಬಳ ಆಗ್ತಾಯಿಲ್ಲ. ಯಾಕಪ್ಪ ಅಂತ ಅಂದರೆ, ಇವರಿಗೆ ವೇತನ ಇರೋದು ಒಂದು 17,000 ಸಾವಿರ ರೂಪಾಯಿ ಸಂಬಳ ಇರೋದು. ಇವತ್ತು ಆಗ್ತಾ ಇರೋದು ಹೊರಗುತ್ತಿಗೆ ಅವರು ಏನು ಟೆಂಡ್ರ್ ಮಾಡ್ಕೊಂಡಿದ್ದಾರೆ, ಆ ಟೆಂಡ್ರ್ ಅವ್ರು ಆಗ್ತಾ ಇರೋದು 16,000 ರೂಪಾಯಿ. ಅದರಲ್ಲೂ ಒಂದು 500,000 ರೂಪಾಯಿ ದುಡ್ಡು ಹೊಡಿತಾರೆ. ಮತ್ತು ಮೇ ತಿಂಗಳಿನಲ್ಲಿ ಜಾರಿ ಮಾಡ್ತಾರೆ. ಏನು ಜಾರಿ ಮಾಡ್ತಾರೆ? ಸ್ಯಾಲ್ರಿನ 400 ರೂಪಾಯಿ ಕಡಿಮೆ 25,000 ರೂಪಾಯಿ. ಪ್ರೂಫ್ ಇದೆ ನನ್ನ ಹತ್ರ. ಎಲ್ಲ ಆಸ್ಪತ್ರೆಗಳಿಗೂ ಈಗ ತಾಲೂಕುಗಳಲ್ಲಿ, ಎಲ್ಲಿ ಒಳನರಸೀಪುರ ಆಗಿರ್ಬೋದು, ಆಲೂರು ಆಗಿರ್ಬೋದು, ಸಕಲೇಶ್ಪುರ ಆಗಿರ್ಬೋದು, ಅಲ್ಲಿ 22,000,